ನಮಸ್ಕಾರ, ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಜಯಪುರ ನಗರದ ತೋಟಗಾರಿಕಾ ಇಲಾಖೆಯ ಜಂಟಿ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿ 2024-25ರಲ್ಲಿ ದ್ರಾಕ್ಷಿ ಬೆಳೆಗೆ ನೀಡಬೇಕಾದ ಇನ್ಶೂರೆನ್ಸ್ ಸುಮಾರು 2,000 ರೈತರಿಗೆ ಕೊಡದೇ ಇದ್ದುದಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹವಾಮಾನ ಇಲಾಖೆಯಿಂದ ಉಂಟಾದ ಬೆಳೆ ಹಾನಿಗೆ ನೀಡುವ ಇನ್ಶೂರೆನ್ಸ್ ಇಲ್ಲಿಯವರೆಗೂ ಎಲ್ಲ ರೈತರಿಗೆ ನೀಡಿಲ್ಲ. ಈ ಹಿಂದೆ ತಿಕೋಟದಲ್ಲಿ ಪ್ರತಿಭಟನೆ ನಡೆಸಿದಾಗ ಒಂದಿಷ್ಟು ರೈತರಿಗೆ ಹಣ ಹಾಕಿದ್ದರು, ಆದರೆ ಇನ್ನುಳಿದ ರೈತರಿಗೆ ಹಣ ಇಲ್ಲಿಯವರೆಗೆ ಹಾಕಿಲ್ಲ. ಆದ್ದರಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸಂಗಮೇಶ್ ಸಗರ್, ಸಂಗಪ್ಪ ಚಲವಾದಿ, ದಿನೇಶ್ ಸ್ವಾದಿ, ಸಂಗಪ್ಪ ತಿಗ್ನಿಬಿದ್ರಿ, ಪ್ರಜ್ವಲ್ ಕೋಟ್ಯಾಳ್, ನಂದಬಸಪ್ಪ ಬೆಳ್ಳುದ್ವಿ ಇನ್ನಿತರ ರೈತರು ಭಾಗಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ 2024-25ನೇ ಸಾಲಿನಲ್ಲಿ ದ್ರಾಕ್ಷಿ ವಿಮೆ ತುಂಬಿದಂತ ರೈತರು ಸುಮಾರು 16,000 ಜನ. ಅದರಲ್ಲಿ 2 ವರ್ಷ ಆದರೂ ಕೂಡ ಇಲ್ಲಿವರೆಗೆ ವಿಮೆ ಬರದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 26ನೇ ತಾರೀಕಿನಂದು ತಿಕೋಟ ಪಟ್ಟಣದ ಮುಖ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 15 ಕಿಲೋಮೀಟರ್ ಎಲ್ಲ 3 ಕಡೆಯಲ್ಲಿ ವಾಹನಗಳು ನಿಂತು ಸಾಕಷ್ಟು ಅಡಚಣೆ ಉಂಟಾಗಿ ಆ ಸಂದರ್ಭದಲ್ಲಿ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರು ಇರ್ಬೋದು, ಬೆಂಗಳೂರಿನ ವಿಮೆ ಕಂಪನಿ ಅಧಿಕಾರಿಗಳಿರ್ಬೋದು, ಅದೇ ರೀತಿಯಾಗಿ ಮಾನ್ಯ ತಹಸೀಲ್ದಾರರು ಮತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಆ ಒಂದು ಸ್ಥಳಕ್ಕೆ ಆಗಮಿಸಿ ಅಧಿಕೃತವಾಗಿ ನೀವು ಹೋರಾಟ ಹಿಂಪಡ್ರಿ ಅಂತ ಹೇಳಿ ಬರೆದು ಕೊಟ್ಟಿದ್ರು ನಮಗವರು. ಏನಂತಂದ್ರೆ 8 ದಿನದ ಒಳಗಾಗಿ ಎಲ್ಲ ವಿಮೆ ತುಂಬಿದಂತ ದ್ರಾಕ್ಷಿ ಬೆಳೆಗಾರರಿಗೆ ಸಂಪೂರ್ಣವಾಗಿ ನಾವು ಏನಾದ್ರು ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಅದಾಗಿ ಸುಮಾರು 3 ತಿಂಗಳು ಕಳೆದ್ರು ಕೂಡ ಅದರಲ್ಲಿ ಇನ್ನೂ ಒಂದು 3,000-4,000 ಜನ ರೈತರು ಇನ್ನೂ ಅವ್ರಿಗೆ ವಿಮೆ ಬರಬೇಕಾಗ್ಯದ. ಇವತ್ತು ಕೇಳಕ್ಕಾಗಿ ಏನು ಹೇಳಕತ್ತಾರ ಅವರು, ಜನವರಿ 15ರೊಳಗಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು, ಆದರೂ ಕೂಡ ಇಲ್ಲಿವರೆಗೆ ಮಾಡಿಲ್ಲ. ಅದಕ್ಕೆ ಇವಾಗ ಏನು ಹೇಳಕತ್ತಾರ, ಸಂಬಂಧಿಸಿದಂಥ ಅಧಿಕಾರಿಗಳು ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಲಾಗ್ಯಾರ. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ವಿಮೆ ಕಂಪನಿ ಅಧಿಕಾರಿಗಳ ಮೇಲೆ ಹಾಕ್ತಾರ, ವಿಮೆ ಕಂಪನಿಯವರು ತೋಟಗಾರಿಕೆ ನಮಗೆ ಲಿಸ್ಟ್ ಬಂದಿಲ್ಲ ಅಂತ ಅವ್ರು ಹೇಳಕತ್ತಾರ. ಈ ರೀತಿಯಾಗಿ ರೈತರಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿ ಇವತ್ತಿನ ದಿನ ಎಲ್ಲ ರೈತರು ಆತಂಕಕ್ಕೆ ಈಡಾಗ್ಯಾರ. ಆದಷ್ಟು ಬೇಗನೆ ಜಂಟಿ ನಿರ್ದೇಶಕರು ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು ಮತ್ತು ವಿಮೆ ಕಂಪನಿ ಅಧಿಕಾರಿಗಳು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ 2 ದಿನದಾಗ ಈ ವಿಮೆ ಪರಿಹಾರ ಬರ್ಲಿಲ್ಲಪ್ಪ ಅಂತಂದ್ರ ಈ ಒಂದು ಹೋರಾಟ ಮುಂದಿನ ದಿನ ಉಗ್ರ ರೂಪಕ್ಕೆ ತಾಳ್ತದ. ಏನದ ಇಲ್ಲಿ ತೋಟಗಾರಿಕಾ ಇಲಾಖೆಯ ಕಚೇರಿ ಮುಂದೆ ನಾವೇನದ ಅಹೋರಾತ್ರಿ ಧರಣಿ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರ ನೀಡ್ತಾ ಇದ್ದೀನಿ. ಆದಷ್ಟು ಬೇಗನೆ ರೈತರ ತಾಳ್ಮೆಯನ್ನ ಪರೀಕ್ಷಿಸಬೇಡಿ, ಎಲ್ಲ ರೈತರು ಕೂಡ ಪರಿಹಾರ ಕೊಡ್ಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಮತ್ತು ವಿಜಯಪುರ ಜಿಲ್ಲೆಯ ದ್ರಾಕ್ಷಿಯನ್ನು ಬೆಳೀತಕ್ಕಂಥ ಮತ್ತು ದ್ರಾಕ್ಷಿಗೆ ಏನು ಹವಾಮಾನದ ವೈಪರೀತ್ಯ ಸಲುವಾಗಿ ವಿಮೆಯನ್ನು ತುಂಬಿರತಕ್ಕಂಥ ಎಲ್ಲರೂ ರೈತರು ನಾವು ತೋಟಗಾರಿಕೆ ಇಲಾಖೆಯ ಮುಂದೆ ಬಂದು ಕುಂತಿದ್ದೀವಿ. ಕಾರಣ ಯಾಕಂತ ಹೇಳಿದ್ರೆ ನಮ್ಮ ಹೋರಾಟ ಈ ನವೆಂಬರ್ 26ರಿಂದನೇ ಶುರುವಾಗಿದೆ. ಇಲ್ಲಿ ತನಕನೂ ಕೂಡ ಏನು ಕಂಪನಿದಾರರಾಗಲಿ ನಮಗೆ ಏನು ಹಣವನ್ನು ಹಾಕಿಲ್ಲ, ಏನು ವಿಮೆ ತುಂಬಿರ್ತಕ್ಕಂಥ ವ್ಯಕ್ತಿಗಳಿಗೆ ರೈತರಿಗೆ ಹಣವನ್ನು ಹಾಕಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತಿನಿಂದ ನಾವು ಇಲ್ಲಿ ಉಗ್ರವಾದ ಹೋರಾಟವನ್ನು ಸದ್ಯಕ್ಕೆ ಇವತ್ತು ಇನಿಷಿಯೇಟ್ ಮಾಡಿದ್ದೀವಿ. ಇನ್ನು ಮುಂದೆ ಯಾವ ರೂಪ ತಾಳುತ್ತೆ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ಆನಂತರ ಏನು ಇಲಾಖೆಗಳಾಗಲಿ ಇದ ಕಡೆ ಗಮನ ಹರಿಸಿ ರೈತರಿಗೆ ಸಮಸ್ಯೆಯನ್ನು ಪರಿಹರಿಸಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನಂತರ ನಮ್ಮ ಜಿಲ್ಲೆಯ 8 ಜನ ಶಾಸಕರಿದ್ದಾರೆ. ಬರ್ತಕ್ಕಂಥ 22ನೇ ತಾರೀಕು ವಿಶೇಷ ಅಧಿವೇಶನದಲ್ಲಿದೆ. ಈ ವಿಷಯದ ಬಗ್ಗೆ ದ್ರಾಕ್ಷಿ ಬೆಳೆಗಾರರ ವಿಮಾ ಸಂಬಂಧಪಟ್ಟಂತೆ ಧ್ವನಿ ಎತ್ತಿ ಆ ವಿಧಾನಸೌಧ ದಾಖಲೆಯನ್ನು ಆಗಿ ಮಾಡಿಬಿಟ್ಟು ಸರ್ಕಾರದಿಂದ ಒಂದು ಉತ್ತರವನ್ನು ಪಡ್ಕೊಳ್ಬೇಕು. ಹಾಗೆ ಸರ್ಕಾರದಿಂದ ನಮಗೆ ಪರಿಹಾರನ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕಂತೇಳಿ ನಾನು ಈ 8 ಜನ ಶಾಸಕರಿಗೂ ಕೂಡ ನಾನು ನಮ್ಮ ವಿಜಯಪುರ ಜಿಲ್ಲೆಯ ರೈತರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಹಾಗೆ ಮುಂದೆ ನಮ್ಮ ಜೊತೆಗೆ ಏನು ಈ ಸಂವಿಧಾನದ ಹೋರಾಟ ಇದೆ, ಜೊತೆಗೆ ಕಾನೂನು ಹೋರಾಟನೂ ಕೂಡ ನಾವು ಇನ್ನು ಮುಂದೆ ಆರಂಭಿಸ್ತಾ ಇದ್ದೇವೆ. ರೈತರು ಕೂಡ ಇನ್ನು ಕಾನೂನು ಹೋರಾಟಕ್ಕೆ ಇಳಿತಾರೆ ಅಂತಕ್ಕಂಥ ವಿಷಯವನ್ನು ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ನಾನು ತಿಳಿಸ್ತಾ ಇದ್ದೀನಿ. ಇನ್ನು ಮುಂದೆ ಸೆಕೆಂಡ್ ಗುರ್ಲಾಪುರ ಹೋರಾಟ ಇದು ಆಗುತ್ತೆ ಅಂತೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಶರಣಾರ್ಥಿ. ಆದಿಯೋಗಿ ಸದಾಶಿವಯ್ಯ ಕಿರಿಮಠ್, ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ರೈತ ಸಂಘ ಹಾಗೂ ಹಸಿರು ಸೇನೆ, ವಿಜಯಪುರ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.